ಸ್ನೇಹಿತರೇ ಬೇಕ್ರಿ ಕೆಲಸ ಮಾಡ್ಕೊಂಡಿದ್ರು. ಏನು ನಿನ್ನೆ ಏನೋ ಗಲಾಟೆ ಆಗಿತ್ತು ರಾತ್ರಿ. ಇವಾಗ ಏನು ಮ್ಯಾಟ್ರು ಅಂತ ಗೊತ್ತಿಲ್ಲ. ಬೆಳಗ್ಗೆ ಅವರು ಅಲ್ಲ ಬಸ್ ಸ್ಟ್ಯಾಂಡಿಂದ ಬರಬೇಕಾದ್ರೆ ಬಸ್ ಸ್ಟ್ಯಾಂಡಲ್ಲಿ ವಾಶ್ರೂಮಿಗೆ ಬಸ್ ಸ್ಟ್ಯಾಂಡಿಂದ ವಾಶ್ರೂಮಿಂದ ಬರಬೇಕಾದ್ರೆ ಹಿಂದೆಯಿಂದ ಮಚ್ಚಲ್ಲಿ ಬಂದು ಹೊಡೆದಿರೋದು. ಗಿರೀಶ್ ಅಂತ ಬೇಕ್ರಿ ಕೆಲಸ ಮಾಡ್ತಿದ್ರು. ಅವ್ರು ಕೋಳಿ ಅಂಗಡಿಲಿ ಕೆಲಸ ಮಾಡ್ತಿದ್ದವ್ರು ಸರ್. ಅವ್ರ ಹೆಸರು ಗೊತ್ತಿಲ್ಲ ಸರ್ ಏನು ಅಂತ. ಹಾಸ್ಪಿಟ್ಲಿಗೆ ಬರ್ಬೇಕಾದ್ರೆ ಕಲ್ಕೆರೆ ಹತ್ರ ಹಾಸನಲ್ಲಿ ಲಿತ್ತಾಗಿರೋದು. ಮಚ್ಚಲ್ಲಿ ಹೊಡೆದಿರೋದು ಸರ್. ಬೇಲೂರೇ ಚೆನ್ಕೇಶ್ ಕೊಡ್ರು ಬಿಡಿ, ಬೇಲೂರು ಟೌನೇ. ಅವ್ರದ್ದು ಗೊತ್ತಿಲ್ಲ ಸರ್ ಯಾರು ಅಂತ. ಕೋಳಿ ಅಂಗಡಿಲಿ ಕೆಲಸ ಮಾಡ್ಕೊಂಡಿದ್ದಾರೆ. ನೈಟ್ ಗಲಾಟೆ ಆಗಿದೆ. ಏನು ಮ್ಯಾಟ್ರು ಅಂತ ಗೊತ್ತಿಲ್ಲ. ಆಕಾಶ್ ಅವರು ಬೇಕ್ರಿ ಕೆಲಸ ಮಾಡ್ಕೊಂಡಿರೋದು ಹುಡುಗವನು. ಬೆಳಗ್ಗೆ ಒಂದು 10-10:30 ವಾಶ್ರೂಮಿಗೆ ಬಂದಿದ್ದೆ ಬೇಲೂರು ಬಸ್ ಸ್ಟ್ಯಾಂಡಿಗೆ. ವಾಶ್ರೂಮ್ ಮುಗಿಸ್ಕೊಂಡು ಹೊರಗಡೆ ಬರ್ತಿದ್ದಂಗೆ ಯಾರೋ ಒಂದು 2-3 ಜನ ಹುಡುಗರು ಇದ್ದರು. ಮಚ್ಚಲ್ಲಿ ಬಂದ್ಬಿಟ್ಟು ಹಿಂದ್ಗಡೆಯಿಂದ ಹೊಡೆದಿದ್ದಾರೆ ಸರ್. ಕೈ ಕಾಲಿಗೆಲ್ಲ ಹೊಡೆದು ಇದು ಮಾಡಿದ್ದಾರೆ. ಯಾರು ಅನ್ನೋದನ್ನು ಇನ್ನೂ ಇದಾಗಿಲ್ಲ ಸರ್. ಅದ್ರ ಬಗ್ಗೆ ನಮಗೇನು ಅಷ್ಟು ಇದು ಗೊತ್ತಿಲ್ಲ ಸರ್. ಅವ್ರು ಏನು ಇದು ಮಾಡ್ಕೊಂಡಿದ್ರು ಅಂತೇಳಿ ಇದಕ್ಕೆ ಅದನ್ನು ತನಿಖೆ ಮಾಡಿದಾಗ ಗೊತ್ತಾಗುತ್ತೆ ಅದ್ರ ಬಗ್ಗೆ. ಸಾರ್ವಜನಿಕ ಸ್ಥಳದಲ್ಲೇ ಬಸ್ ಸ್ಟ್ಯಾಂಡ್, ಬೇಲೂರು ಬಸ್ ಸ್ಟ್ಯಾಂಡಲ್ಲಿ ಆಗಿರೋ ಅಂತ ಆಯಿತು. ಬೇಕ್ರಿ ಕೆಲಸ ಮಾಡ್ಕೊಂಡಿದ್ದಾರೆ. ಹೌದು, ಅವ್ರ ತಂದೆ ಡೋಬಿ ಕೆಲಸ ಬಟ್ಟೆ ಐರನ್ ಮಾಡೋದು ಇದು ಮಾಡೋದು ಕೆಲಸ ಮಾಡ್ಕೊಂಡಿದ್ದಾರೆ. ಅವರಿಗೆ ಮಾತು ಬರಲ್ಲ. ಮೂಲತಃ ಬೇಲೂರಿನವರು, ಗುರಪ್ಪಗೌಡರು ಬೀದಿಲಿರೋದು. ಮದುವೆ ಆಗಿಲ್ಲ. ಆ ಥರದ್ದು ಏನೋ ನಮಗೆ ವಿಚಾರ ಗೊತ್ತಿಲ್ಲ ಸರ್. ಏನಂತ ಹೇಳಿ ಅದ್ರ ಬಗ್ಗೆ ತನಿಖೆ ಮಾಡಿದಾಗ ಗೊತ್ತಾಗುತ್ತೆ ಅದ್ರ ಬಗ್ಗೆನೇ. ಇಲ್ಲಿಗೆ ತಂದ ಮೇಲೆ ತೀರೋಗಿರೋದು. ಹಾಸ್ಪಿಟ್ಲಿಗೆ ಬಂದ ಮೇಲೆ ತೀರೋಗಿರೋದು. ಹೌದು ಸರ್. ಸುಮಾರು ಒಂದು 4-5 ಕಡೆ ಕೊಚ್ಚಿದ್ದಾರೆ ಹಿಂದ್ಗಡೆಯಿಂದ. ಯಾರು ಅನ್ನೋದನ್ನು ಪೊಲೀಸ್ನವರು ಇದು ಮಾಡಿದಾಗಲೇ ಗೊತ್ತಾಗೋದು ಅಲ್ಲಿ. ಆಯಿತಾ? ಹೌದು ಸರ್. ತುಂಬಾ ಭಯ ಸರ್. ತುಂಬಾ ಸಣ್ಣ ವಿಚಾರ ಇರ್ಬೋದು, ಏನಿದಿರ್ಬೋದು. ಆದರೆ ಏನಾದರೂ ಒಂದು ಇದು ಮಾಡ್ಕೊಬೋದು. ಈ ಥರ ಮತ್ತೆ ಒಂದು ಕಡಿಯೋದು ತುಂಬಾ ಭಯ ಸರ್. ಹೌದು ಸರ್. ನಮ್ಮ ಬೀದಿ ಮನೆ ಹುಡುಗ ಗಿರೀಶ್ ಅಂತ ಇನ್ನು ಸಣ್ಣದ್ರಿಂದಲೂ ನಾವು ನೋಡ್ತಾ ಇದ್ದೀವಿ. ಬಟ್ ಹುಡುಗ ಬೇಕ್ರಿ ಕೆಲಸ ಮಾಡ್ಕೊಂಡಿದ್ದ. ಇವತ್ತು ಅಚಾನಕ್ಕಾಗಿ ಅವನೇನೋ ವಾಶ್ರೂಮಿಗೆ ಹೋಗಿದ್ದಾನಲ್ಲಿ ಪಬ್ಲಿಕ್ ಟಾಯ್ಲೆಟ್ಸಲ್ಲಿ. ಆ ಟಾಯ್ಲೆಟಿಗೆ ಹೋದಾಗ ಅವನನ್ನು ಕಾಯ್ದುಬಿಟ್ಟು ಯಾರೋ 3 ಜನ ಹೊಡೆದಿದ್ದಾರೆ ಅಂತ ಮಾಹಿತಿ ಬಂತು. ನಮಗೆ ಯಾರು ಹೊಡೆದ್ರು, ಹೇಗೆ ಹೊಡೆದ್ರು ಅವೆಲ್ಲ ನಮಗೆ ಗೊತ್ತಿಲ್ಲ ಇನ್ನೂ. ಒಟ್ಟಿನಲ್ಲಿ ಹೋಗಿ ಹೊಡೆದ್ರು ಅಂತ ವಿಚಾರ ಬಂತು. ನಾವು ಆಸ್ಪತ್ರೆಗೆ ನಮ್ಮದು ಮೆಡಿಕಲ್ ಇದೆ, ಅಂದರೆ ಮೆಡಿಕಲ್ ಬಾಡಿಗೆ ಕೊಟ್ಟಿದ್ದೀವಿ. ಅಲ್ಲಿ ನಿಂತ್ಕೊಂಡು ಮಾತಾಡಬೇಕಾದ್ರೆ ಹುಡುಗನ್ನ ಕರ್ಕೊಬಂದು ಹುಡುಗರು ಎಲ್ಲ ನಿಂತಿದ್ರಲ್ಲ, ಗುಂಪೆಲ್ಲ ನಿಂತಿತ್ತಲ್ಲ, ಏನು ಅಂತ ಹೋಗಿ ವಿಚಾರಿಸಿದಾಗ ಹಿಂಗೆ ನಮ್ಮ ಬೀದಿ ಹುಡುಗಂಗೆ ಹಿಂಗೆ ಹೊಡೆದ್ಬಿಟ್ಟಿದ್ದಾರೆ ಗಿರೀಶನಿಗೆ ಅಂತ ಅಂದರು. ಅವಾಗ ಒಳಗಡೆ ನೋಡೋಕೆ ಹೋದು ಅಷ್ಟೊತ್ತಿಗೆ ಆ್ಯಂಬುಲೆನ್ಸಲ್ಲಿ ತಗೊಂಡೋಗಿದ್ದಾರೆ ಅಂತ ಅಂದರು. ಆಮೇಲೆ ನಾವು ಅಲ್ಲಿಂದ ಹೊರಟು ಬಂದು ಇಲ್ಲಿ ಹಾಸನ ರೀಚ್ ಆಗೋದ್ರೊಳಗೆ ಮತ್ತೆ ಫೋನ್ ಬಂತು ನಮಗೆ, ಅವ್ನು ಡೆತ್ ಆಗಿದ್ದಾನೆ ಅಂತ. ಆಮೇಲೆ ಇಲ್ಲಿ ಬಂದು ನೋಡಿದ್ಮೇಲೆ ಹೊಡೆತ ತುಂಬ ಆಳವಾಗಿ ಬಿದ್ದುಬಿಟ್ಟಿದೆ, ತಲೆಗೆ ಕೈಗೆ ಎಲ್ಲ. ಅದು ಕೈ ಬಿದ್ದಿರೋದೆಲ್ಲ ಏನು ಹುಷಾರು ಮಾಡ್ಕೊಳ್ಳೋ ಅಂಥದ್ದು. ಬಟ್ ತಲೆಗೆ ಬಿದ್ದಿದ್ದು ಹೊಡ್ತಾನೆ ಅವರಿಗೆ ಮೇಜರಾಗಿ ಬಿದ್ದಿದೆ. ಫುಲ್ ಒಳಗೆ ಹೋಗ್ಬಿಟ್ಟಿದೆ, ಈ ಭಾಗ ಪೂರ್ತಿ ಒಳಗೆ ಹೋಗ್ಬಿಟ್ಟಿದೆ. ಅವರು ಬೇಲೂರವರಂತೆ ಹುಡುಗರು, ಯಾರನ್ನೋದು ನಮಗೆ ಗೊತ್ತಿಲ್ಲ. ಇಷ್ಟು ಮಾತ್ರ ನಮಗೆ ಗೊತ್ತು ಸರ್. ಗಿರೀಶ್ ನಾವು ಸಣ್ಣ ಹುಡುಗರಿಂದ ನಾವು ನೋಡ್ತಿದ್ದು, ಏನು ತೀರಾ ನಮಗಿಂತ ಚಿಕ್ಕ ಹುಡುಗರಲ್ವಾ, ಅವ್ರನ್ನ ಅಷ್ಟು ಅಬ್ಸರ್ವ್ ಮಾಡ್ತಿರಲಿಲ್ಲ. ಅದು ನಾವು ಅವ್ರನ್ನೆಲ್ಲ ಅಷ್ಟು ಅಬ್ಸರ್ವ್ ಮಾಡ್ತಿರಲಿಲ್ಲ. ಏನಾರು ಗಣಪತಿ ಫಂಕ್ಷನ್ ಇದ್ದಾಗ, ಏನಾರು ಕಾರ್ಯಕ್ರಮ ಇದ್ದಾಗ ಬರೋರು, ಹುಡುಗರು ಜೊತೆಲಿರೋರು, ಸಹಕರಿಸೋರು, ಹೋಗೋರು, ಅಷ್ಟು ಮಾತ್ರ. ಏನೋ ಗೊತ್ತಿಲ್ಲ ಸರ್. ಅದು ಕ್ಲೀನಾಗಿ ಕುಲಂಕುಷವಾಗಿ ಈಗಲೂ ಸಹ ನಮಗೆ ಏನು ಅನ್ನೋದು ವಿಚಾರ ಗೊತ್ತಿಲ್ಲ. ಅಲ್ಲಿ 8 ತಿಂದು ಬಂದು ಆಸ್ಪತ್ರೆಗೆ ಅಡ್ಮಿಂಟ್ ಆಗಿದ್ದಾರೆ. ಆಸ್ಪತ್ರೆಗೆ ಹೋಗಿ ನಾವು ನೋಡ್ಕೊಂಡು ಅಲ್ಲಿಂದ ಮತ್ತಿಲ್ಲಿ ಹಾಸನಿಗೆ ಬಂದು ಇಲ್ಲಿ ಬರೋ ವರ್ಷದಲ್ಲಿ ಡೆತ್ ಆಗಿದ್ದಾರೆ. ಇಷ್ಟು ಮಾತ್ರ ವಿಚಾರ ಗೊತ್ತು. ಯಾಗಾಯಿತು, ಏನಾಯಿತು, ಎಲ್ಲಾಯಿತು ಅಂದಿದ್ದಕ್ಕೆ ಬಸ್ ಸ್ಟ್ಯಾಂಡಲ್ಲಿರೋ ಟಾಯ್ಲೆಟ್ ರೂಮ್ ಅರ್ಥ ಅಟ್ಯಾಕ್ ಆಯಿತು, ಅವನಿಗೆ ಹೊಡೆದ್ರು, ಇಷ್ಟು ಮಾತ್ರ ಗೊತ್ತು. ಯಾರು ಹೊಡೆದ್ರು, ಏನು ಹೊಡೆದ್ರು, ಯಾಕೆ ಹೊಡೆದ್ರು, ಕಾರಣ ಏನು, ಇವೇನು ಗೊತ್ತಿಲ್ಲ ನಮಗೆ. ಇದು ತುಂಬ ಭಯದ ವಾತಾವರಣ. ಇವತ್ತು ಬೇಲೂರಿನಲ್ಲಿ ಹೇಳಬೇಕು ಅಂದರೆ ಈ ಗಾಂಜಾ ಅನ್ನೋದು, ಅಫೀಮ್ ಅನ್ನೋದು ಸಿಕ್ಕಾಬಟ್ಟೆ ಹರಿದಾಡ್ತಾ ಇದೆ. ಈ ಕಾಲೇಜ್ ಮಕ್ಕಳೆಲ್ಲ ಇವೆಲ್ಲ ಆಗಲಿ ತುಂಬ ಗಾಂಜಾದ ವಹಿವಾಟುಗಳು ಭಾರಿ ನಡೀತಾ ಇದ್ದಾವೆ ಅಂತ ನಮಗೆ ಮಾಹಿತಿ ಇದೆ ಅಷ್ಟೇ. ಅಂದರೆ ಮೇಲ್ಮೇಲೆ ಹಿಂಗೆ ಜನಗಳು ಮಾತಾಡಿದಾಗ ಈ ಥರ ಕೇಳಿಸ್ಕೊಂಡಿರೋದು, ನಮಗೇನು ಮಾಹಿತಿ ಇಲ್ಲ. ಅದುವೇ
ಇದನ್ನು ಹೆಚ್ಚಿನ ಕ್ರಮ ಪೊಲೀಸ್ನವ್ರು ಕೈಗೊಂಡ್ರೆ ತನಿಖೆಯಿಂದ ಎಲ್ಲ ಈಚೆಗೆ ಬರೋ ಅಂಥ ಸಾಧ್ಯತೆ ಇದೆ. ನೂರಾರು ಜನ ಇರ್ಬೇಕಾದ್ರೆ ಮಕ್ಕಳು, ಹೆಣ್ಮಕ್ಳು ಎಲ್ಲರೂ ಇರ್ತಾರೆ, ವೃದ್ಧರು ಎಲ್ಲ ಕೈಲಾಗರೆ ಆಗದಿಲ್ದರು ಸದಾ ಇರ್ತಾರೆ. ಈ ಥರ ಜನಸಾಮಾನ್ಯರು ನೋಡಿದ್ರೆ ಭಯಭೀತರಾಗ್ತಾರೆ. ನಾಳೆ ದಿನ ಒಬ್ಬೊಬ್ಬರೇ ಓಡಾಡೋದು ತುಂಬ ಕಷ್ಟ ಆಗುತ್ತೆ. ಇದು ಹೆಚ್ಚಿನ ಕ್ರಮ ತಗೋಬೇಕು ಅಂತ ನಾನು ಮನವಿ ಮಾಡ್ತೀನಿ.